ಸಣ್ಣ ಹುಡುಗರು ಇದ್ದಾಗ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕ್ರಿ ಅವ. ಸಂಸ್ಕಾರ ಕಲಿಸಲಿಲ್ಲ ಅಂದ್ರೆ ಮುಂದೆ ಆ ಮಕ್ಕಳು ಏನಾಗತ್ತಾವ ಹೇಳಕ್ಕೆ ಬರಂಗಿಲ್ಲ. ಮಾತಾಡೋದು ಕಲಿಸ್ರಿ ಮಕ್ಕಳಿಗೆ, ಮಾತಾಡೋದು ಕಲಿಸ್ರಿ. ಯಾರ ಬಂದ್ರಂದ್ರ ನೀವು ಮಾತಾಡ್ರಿ, ಈಗ ಬಂದ್ರೇನ್ರಿ ಬರ್ರಿ ಆರಾಮಿದ್ದೀರಿ ಅನ್ರಿ. ಯಾರು ಈಗಿನ ಹುಡುಗರು ನೋಡ್ಬೇಕ್ರಿ, ಅವು ಮನ್ಯಾಗ ರೂಮ್ನ್ಯಾಗ ಎಲ್ಲ ಇಂಜಿನಿಯರ್ಗಳನ್ನ ಈಗ ದೊಡ್ಡ ಗ್ಲಾಸ್ ಚಶ್ಮಾ ಹಾಕೊಂಡಿರ್ತಾವ, ಕಂಪ್ಯೂಟರ್ ಮುಂದೆ ಕುಟು 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 ಮಾತಾಡ್ ಕೂತಿರ್ತಾವ. ಯಾರ್ಯಾರ ಬೀಗ್ರ ಬಂದ್ರ ಒಳಗೆ ಹೋಗಿ ಅವು ಹೇಳ್ತಾಳ ಅವಾಗ, ಏಯ್ ಅಲ್ಲಿ ಮಾಮ ಬಂದಾನ, ಅತ್ತಿ ಬಂದಾಳ, ಯಾವಾಗ ಬಂದಿ ಅಣ್ಣು. ಅವ 20 ವರ್ಷ ಅವದಾನ್ರಿ ಮತ್ತವ. ಅಂಥವಕ್ಕೂ ಹೇಳ್ಬೇಕು ಈಗ ಹುಡುಗರಿಗೆ. ಪ್ರಜ್ಞಾನ ಇಲ್ಲ, ವ್ಯವಹಾರ ಜ್ಞಾನ ಇಲ್ಲ. ನಮ್ಮ ಹಿಂದಿನ ಈಗೇನು ಟೆಪಿಗೆ ಹಾಕೊಂಡು ಬಡಗ ಸುತ್ತ ಒಂದು ಮಂದಿ ಕೂತತ್ಲ ಒಂದು 60-70 ವರ್ಷದ ಮುದುಕ ಮುತ್ಯಾಗಳು, ಇವ್ರು ಸಣ್ಣವ್ರು ಇದ್ದಾಗ ಹೆಂಗಿತ್ತಂದ್ರೆ ಅಕಸ್ಮಾತ್ ಊರಿಂದ ತವ್ರ ಮನಿಂದ ಮಾಮಾದು ಬಂದ್ರ, ಮಾಮ ಬಂದನ್ನು ಶಬ್ದ ಕೇಳ್ತಂದ್ರೆ ಓಡಿ ಹೋಗಿ ಮಾಮಾಗ ತೆಕ್ಕಿನ ಹಾಯ್ತಿದ್ದು. ನಮ್ಮ ಕೈಚೀಲ ಕಸ್ಕೊಂಡು ಓಡಿ ಬಂದು ಕೈಚೀಲ ಹುಡುಕಾಡ್ತಿದ್ದು. ಈಗಿನೂ ಏನಿಲ್ರಿ, ಅಲ್ಲೇ ಕೂತಿರ್ತಾವು. ಏ ಮಾಮ ಬಂದು ನೋಡು, ಯಾವಾಗ ಬಂದೆ ಹಣ್ಣು, ಯಾವಾಗ ಬಂದಿ ಆಗಿದು ರೋಬೋಟ್ ಮಾತಾಡ್ದಂಗೆ. ಏನು ಪ್ರೀತಿ ಇಲ್ಲ, ಭಾವನೆ ಇಲ್ಲ, ಏನೂ ಇಲ್ಲ, ಹಿಂಗೆ ಮಾತಾಡ್ತಾವೆ. ಈಗಿನೂ ಸಂಸ್ಕಾರ ಕಲಿಸ್ಬೇಕ್ರಿ ಇವ ಮಕ್ಕಳಿಗೆ. ಚಂದ ಸಂಸ್ಕಾರ ಕಲಿಸ್ಬೇಕು, ಚಂದ ಮಾತಾಡೋದು ಕಲಿಸ್ಬೇಕು, ಚಂದ ಬಟ್ಟೆ ಹಾಕೋದು ಕಲಿಸ್ಬೇಕು, ಚಂದ ಕಟ್ಟ ಮಾಡೋದು ಕಲಿಸ್ಬೇಕು. ಈಗಿನ ಹುಡುಗರು ಕಟ್ಟ ಮಾಡ್ತಾವೆ ನೋಡ್ಬೇಕು, ಮಾಡ್ಕೋತಾವ್. ಅಲ್ಲಿ ಹೋಗಿ ನೋಡಿ, ನಾವು ಒಬ್ಬರು ನೋಡ್ತಿರ್ತೀನಿ ರೀ, ಹೆಂಗಂದ್ರೆ ಸುತ್ತೂರಿಗೆ ತೆಗೆದಿರ್ತಾವ್ರೆ. ಇಲ್ಲಿ ಸುತ್ತೂರಿಗೆ ತೆಗೆದಿರ್ತಾವ. ಇಲ್ಲಿ ಹಂಗೆ ಯಾರು ಮಾಡ್ಕೊಂಡವ್ರು ಸಿಟ್ಟಿಗೆ ಬಂದಿರಿಪ್ಪ, ಮತ್ತು ನಾನು ಹಂಗೆ ಹೇಳ್ತಿರ್ತೀನಿ. ಸುತ್ತೂರಿಗೆ ಇಲ್ಲಿ ತೆಗೆದು ಮ್ಯಾಗಿನೂ ಇಟ್ಟಿಟ್ಟುದ್ದು ಬಿಡುದು ಅವನು. ನಮ್ಮ ಹಿಂದಿನ ಮಂದಿ ಮುಂಜಾನೆ ಎದ್ದು ಕೂಡಲೇ ಹೆಂಡ ಕಸ ಮಾಡಿ ಹೆಂಡಿ ಕಸ ತುಂಬ್ಕೊಂಡು ತಲೆ ಮ್ಯಾಗ ಬುಟ್ಟಿಟ್ಕೊಂಡು ಹೋಗಿರ್ತಾರಲ್ಲ, ಹಂಗೆ ಕಾಣ್ತಿರ್ತೈತೆ. ಅದು ಮ್ಯಾಲ ಅಟ್ಟ ಬಿಡೋದು, ಸುತ್ತೂರಿಗೆ ಇಲ್ಲಿ ಕಟ್ ಮಾಡೋದು, ಇಂಥ ಕಟ್ಟಿಂಗ. ಮತ್ತು ಡ್ರೆಸ್ಸು ನೋಡ್ಬೇಕು. ಈಗಿನೂ ಯಾರ್ಯಾರು ಡ್ರೆಸ್ ಹೆಂಗೆ ಇರ್ತಾವೋ, ನಾ ಮೊನ್ನೆ ಪುಣಾದಾಗ ಹೋದಾಗ ನೋಡೀನಿ, ಹಿಂಗೆ ಅರಿವಿ ಹಾಕೊಂಡಿದ್ದು ಅಲ್ರಿ, ಹರಕರಿವಿ ಅವು ಹರಿದದ್ದು ಅರಿವಿ. ನಾವೊಬ್ರಿಗೆ ಕೇಳೀನಿ, ಯಾಕೋ ಹರಿದದ್ದು ಹಾಕೊಂಡಿ ಅಂತ. ನಾವೊಬ್ಬ ಕೇಳಿದ ಕೂಡಲೇ ಅವಂದ ಹರಿದದ್ದು ಅಲ್ರಿ ಇದು. ಅಂಗಡ್ಯಾಗನ ಇಂಥವ ತಂದೀವ್ ನಾವು, ಅಂಗಡ್ಯಾಗ ರೊಕ್ಕ ಕೊಟ್ಟು ಹರಿದು ತಂದಿ. ಹೌದ್ರಿ, ಇದು ಹರಿದದ್ದಲ್ಲ. ಮತ್ತೇನು ಇದಕ್ಕೆ ಸ್ಕ್ರ್ಯಾಚ್ ಪ್ಯಾಂಟ್ ಅಂತಾರ್ರಿ. ಇದು ಹರಿದದ್ದಲ್ಲ. ಮತ್ತು ಹರಿದದ್ದಲ್ಲ ಅಂದ್ರೆ ಮತ್ತೆ ನೋಡ್ಲ ಇಲ್ಲ, ನಾವು ಬೇಕತ್ಲೆ ಅಂಗಡ್ಯಾನವ್ರು ಹರಿದಿರ್ತಾರ, ಅದನ್ನು ನೋಡು ತಗೋ, ರೊಕ್ಕ ಕೊಟ್ಟು ಹರಕ ಪ್ಯಾಂಟ್ ತರುದ್ರಿ. ನಮ್ಮ ಹಿಂದಿನ ಮಂದಿ ರೊಕ್ಕ ಇಲ್ಲದಕ್ಕೆ ತರಾಕ, ಅರಿವಿ ತರಾಕ ರೊಕ್ಕ ಇಲ್ಲದಕ್ಕೆ ಹರಿದ ಪ್ಯಾಂಟ್ ಹಾಕೊಂಡು ಅಡ್ಡಾಡ್ತಿದ್ದು. ಈಗ ಅಂಗಡಿಗೆ ಹೋಗಿ 5,000 ರೂಪಾಯಿ ಕೊಟ್ಟು ಹರಕ ಪ್ಯಾಂಟ್ ತಂದು ಹಾಕೋತಾವಂದ್ರ ಈಗಿನೂ ಶಾಣ್ಯಾನು ಏನು? ಮೊದಲು ನಮ್ಮ ಮುಂದಿದ್ದುಲ್ಲ ಅವು ಶಾಣ್ಯಾನು. ಕಾರಣ ಏನು ಅಂತಂದ್ರೆ, ನಮ್ಮ ಮಕ್ಕಳಿಗೆ ಒಳ್ಳೆಯ ಬಟ್ಟೆಯನ್ನು ಹಾಕಕ್ಕೆ ಕಲಿಸ್ಬೇಕು, ಚಂದ ಮಾತಾಡಕ್ಕೆ ಕಲಿಸ್ಬೇಕು, ಚಂದ ಊಟ ಮಾಡಕ್ಕೆ ಕಲಿಸ್ಬೇಕು. ಇದೆಲ್ಲ ಸಂಸ್ಕೃತಿ ಅದ, ಸಂಸ್ಕಾರ ಅದ ಮಕ್ಕಳಿಗೆ. ನಾವು ಇಂಥದ್ದು ಕಲಿಸಂಗಿಲ್ರಿ ನಮ್ಮ ಹುಡುಗರಿಗೆ. ನಮ್ಮ ಅವುಗಳು ಆಯ್ಗಳು ಕಲಿಸ್ತಿರ್ತಾರೆ ನೋಡ್ಬೇಕು. ಅದು ಇಟಕಾಳು ಕೂಸಿರ್ತದ, ಅದನ್ನು ತೊಡಿ ಮ್ಯಾಗ ಕುಂಡಿಸ್ಕೊಂಡಿರ್ತೀರ. ನಿಮ್ಮವ್ವ ಬರ್ತಾಳೆ ಊರಿಂದ, ಮೊಮ್ಮಗನ್ ನೋಡಕ್ಕಂತೇಳಿ ನಿಮ್ಮವ್ವ ಬರ್ತಾಳೆ, ಚೀಲ ತಗೊಂಡು ಬಾಗಲ್ದಾಗ ಬರ್ಗುಡ್ದ. ಈಕೆ ಅವು ಅಂತಾಳ ಕೂಸಿಗೆ, ಮಗನಿಗೆ ಅಂತಾಳ, ಓ ಅಪ್ಪು ಅಲ್ಲಿ ಬಂದಳು ನೋಡು, ಯಾರು ಬಂದ್ರು ನೋಡು, ನೀನು ಹೆಂತ ಬಂದಳು ನೋಡು. ಈಗ ಮಾಡ್ಕೋತಿ. ಇದಕ್ಕೆ ಹಲ್ಲ ಬಂದಿಲ್ಲಿನ, ಅದಕ್ಕೆ ಇದ್ದದ ಹಲ್ಲೆಲ್ಲ ಬಿದ್ದಾವು. ಅದಕ್ಕೂ ಒಂದು ಹಲ್ಲಿಲ್ಲ, ಇದಕ್ಕೂ ಒಂದು ಹಲ್ಲಿಲ್ಲ. ಮದುವೆ ಮಾಡಕ್ಕೆ ಇಂಥದ್ದು ಕಲಿಸ್ತೀವಿಲ್ರಿ ನಾವು, ಅಂತೀವಿಲ್ಲ ಕೂಸು ಸಣ್ಣ ಇದ್ದಾಗ. ಮಾಮ ಮತ್ತೆ ನಿಮ್ಮ ಅಣ್ಣದು ಬಂದ್ರ ನೋಡು, ಮಾಮ ಬಂದು ನೋಡು, ಒದ್ದಿನ ಹಣ್ಣು. ಅಬ್ಬಬ್ಬ, ಇಂಥವು ಕಲಿಸೋದು ಮಕ್ಕಳಿಗೆ. ಒದ್ದಿನ ಹಣ್ಣು, ಮಾಮ ಬಂದು ಅವ್ ಹಂಗಣ್ಣು ಹಿಂಗಣ್ಣು ನಾವು ಕಲಿಸ್ತೀವಿ. ಇದೆಲ್ಲ ಅಲ್ಲ. ಲಿಂಗ ಪೂಜಾ ಮಾಡ್ಕೊಳಕ್ಕೆ ಕಲಿಸ್ರಿ, ರುದ್ರಾಕ್ಷಿ ಕಟ್ಕೊಳಕ್ಕೆ ಕಲಿಸ್ರಿ, ವಿಭೂತಿ ಹಚ್ಕೊಳಕ್ಕೆ ಕಲಿಸ್ರಿ. ಮಕ್ಕಳಿಗೆ ನಾವು ಹಿಂಗೆ ಕಲಿಸಿದೀವಿ ಅಂದ್ರೆ ನಾಳೆ ನಮ್ಮ ಮಕ್ಕಳು ತಾಯಿ ತಂದೆಯನ್ನು ನೋಡ್ತಾವ. ನಿಮ್ಮ ಮಕ್ಕಳಿಗೆ ಕಾಲು ಬೀಳೋದು ಕಲಿಸ್ರಿ. ಯವ್ವ, ನಿನ್ನ ಮಗ ದೊಡ್ಡವಾಗಿದ್ದಂದ್ರೆ ನಿನ್ನ ತೆಗೆ ಬರ್ತಾನಲ್ಲ, ಎಲ್ಲರ ಊರಿಗೆ ಹೊಂಟಿದ್ದಂದ್ರೆ ಹೇಳ್ರಿ, ಹೋಗಿ ನಿಮ್ಮ ಅಪ್ಪನ ಕಾಲು ಬೀಳು, ಅಪ್ಪನ ಕಾಲು ಬೀಳ್ಬೇಕು. ಅಪ್ಪ ಅಂದ್ರೆ ದೇವ್ರಲ್ಲ, ದೇವ್ರಕ್ಕಿಂತ ಹೆಚ್ಚಿನವ. ಹೋಗು ಅಪ್ಪನ ಕಾಲು ಬೀಳಂತ ತಿಳ್ಕೊಂಡು ನೀನೇ ಕಳಿಸ್ಬೇಕು. ಹೋಗಿ ಅಪ್ಪನ ಕಾಲು ಬೀಳ್ತಾನೆ. ಅಪ್ಪನ ಹೇಳ್ಬೇಕು, ನಾ ಏನು
ನನಗಿಂತಲೂ ದೊಡ್ಡಕ್ಕೆ ನಿಮ್ಮ ತಾಯಿ ಇದ್ದಾಳೋ, 9 ತಿಂಗಳು ನಿನ್ನ ಹೊತ್ತು ಹೆತ್ತು ಸಾಕಿ ಸಲುಹೇಳ, ನಿನ್ನ ಸಾಕಿ ಸಲುಹೇಳಪ್ಪ. ನಿನ್ನ ತಾಯಿ ಏನು ಮಾಡಂತಂದ್ರ ಆಕಿದ ಕಾಲು ಬೀಳಂತ ನೀವು ಹೇಳ್ರಿ. ಮಕ್ಕಳಿಗೆ ನಾವೇನಪ್ಪ ಅಂತಂದ್ರೆ ಸಂಸ್ಕಾರವನ್ನು ಕಲಿಸಬೇಕು. ಆ ರೀತಿ ಮುಂದೆ ಮಕ್ಕಳು ದೊಡ್ಡವರಾಗುತ್ತಾರ. ತಾಯಿ ಅವ್ವ ಅನ್ನೋ ಶಬ್ದದೊಳಗೆ ಭಾಳ ತಾಕತ್ತದ ರೀ. ಈಗಿನೂ ಅವ್ವ ಅನ್ನಂಗಿಲ್ಲ, ಮಮ್ಮಿ ಮಮ್ಮಿ ಅತ್ತಾವ ಈಗಿನೂ. ಮಮ್ಮಿ ಅಂದ್ರೆ ಏನು ಗೊತ್ತದೇನ್ರಿ? ಮಮ್ಮಿ ಅಂದ್ರೆ ನಾವಲ್ರಿ ಸ್ವಾಮಿ, ಮತ್ತಾರು? ಮಮ್ಮಿ ಅಂದ್ರೆ ನಾವು ಅಂತೀರಿ. ಮಮ್ಮಿ ಅಂದ್ರೆ ಪ್ರಾಚೀನ ಈಜಿಪ್ಟ್ ದೇಶದೊಳಗ ಮರಣಾನಂತರ ಮತ್ತು ಹುಟ್ಟಿ ಬರ್ತಾರ ಅನ್ನೋದೊಂದು ನಂಬಿಕೆ ಐತೆ ಅವ್ರಿಗೆ. ಅದಕ್ಕೆ ಪ್ರಾಚೀನ ಈಜಿಪ್ಟ್ ದೇಶದೊಳಗೆ ಇವತ್ತು ಸತ್ತವ್ರನ್ನ ಮಣ್ಣು ಕೊಡಂಗಿಲ್ಲ, ಅವರು ಸತ್ತವ್ರನ್ನ ಹುಗಿಯಂಗಿಲ್ಲ. ಅವ್ರೇನು ಮಾಡ್ತಾರಂದ್ರ ಸತ್ತ ಹೆಣಕ ಕೆಮಿಕಲ್ ಹಾಕಿ ಅದನ್ನ ಕಾಜಿನ ಕಪಾಟ್ನ್ಯಾಗ ಹೆಣ ನಿಲ್ಲಿಸಿ ಬಿಡ್ತಾರ. ಮುಂದೊಂದು ಕಾಲದೊಳಗೆ ಮತ್ತೆ ಹುಟ್ಟಿ ಬರ್ತಾಳಂತ ನಂಬಿಕೆ ಅವರಿಗೆ. ಆ ಕಾಜಿನ ಕಪಾಟದೊಳಗೆ ಏನು ಸತ್ತು ಹೆಣಕ್ಕೆ ಕೆಮಿಕಲ್ ಹಾಕಿ ನಿಂದ್ರಿಸಿರ್ತಾರಲ್ಲ, ಅದಕ್ಕೆ ಅವ್ರ ಮಮ್ಮಿ ಅಂತಾರಂತ. ಈಜಿಪ್ಟ್ ದೇಶದೊಳಗೆ ಅಲ್ಲಿದ ನಮ್ಮಲ್ಲಿ ಬಂದದ್ರಿ ಅದು ಮಮ್ಮಿ. ಮಮ್ಮಿ ಜೀವಂತ ಇದ್ದವ್ರಿಗೆ ಮಮ್ಮಿ ಅನ್ಬಾರ್ದಂತ್ರಿ, ಅವಕ್ಕೆ ಮಮ್ಮಿ ಅನ್ಬೇಕಂತ. ಏನೋ ನಮ್ಮ ಹುಡುಗ ಅಕಸ್ಮಾತ್ ತಪ್ಪಿ ಹಳ್ಳ್ಯಾನ ಹುಡುಗರು ಅವ್ವ ಅಂದು ಅಂದ್ರೆ ಬಡಿತಾಳಕ್ಕೆ. ಅವ್ವ ಅನ್ಬೇಡ, ಮಂದ್ಯಾಗ ಅಸಹ್ಯ ಆಕತಿ, ಮಮ್ಮಿ ಅನ್ನು. ಮಮ್ಮಿ ಅಂದ್ರೆ ಬಲ್ ಖುಷಿ ನಮ್ಮ ಅವ್ಗಳಿಗೆ, ಡ್ಯಾಡಿ ಅಂದ್ರೆ ಬಲ್ ಖುಷಿ ನಮ್ಮ ಶರಣ್ರಿ. ಇಲ್ರಿ ಅಂದ ನೋಡ್ರಿ, ಅವ್ವಾ ಎಷ್ಟು ಸುಖ ಆ ಶಬ್ದದೊಳಗ. ಆಯಿ, ಅಮ್ಮ, ತಾಯಿ. ನಿಮ್ಗೆ ಗೊತ್ತಿರೋಕು, ನಿಮ್ಮ ಮನ್ಯಾಗ ಆಕಳ ಸಾಕಿರ್ತೀರಲ್ಲ, ಆಕಳ ಕರ ತನ್ನ ತಾಯಿನ ಒದರ್ಬೇಕಾದ್ರೆ ಹೆಂಗ್ ಒದರ್ತದ ರೀ ಅದು? ಆಕಳ ಕರ ಅವ್ರ ಅವನ್ನ ಒದರ್ಬೇಕಾದ್ರೆ ಹೆಂಗ್ ಒದರ್ತದ ಗೊತ್ತಿರ್ಬೇಕು. ನಿಮ್ಗೆ ಕೇಳಿರ್ತೀರಿ ನೀವು. ಹೆಂಗೆ ಓದಿರ್ತದ ಗೊತ್ತದೇನ್ರಿ? ಅಂಬಾ ಹಿಂಗೆ ಓದಿರ್ತಿದಿಲ್ಲ. ಮತ್ತು ಆಕಳ ಕರ ತಮ್ಮ ಅವ್ವನ ಓದಿರ್ಬೇಕಾದ್ರೆ ಅಂಬಾ ಅಂತದ. ಅಂಬಾ ಅಂದ್ರೆ ಏನು ಗೊತ್ತದ ನಿಮ್ಗ? ಅಂಬಾ ಅಂದ್ರೆ ಇದು ಸಂಸ್ಕೃತ ಶಬ್ದ. ಸಂಸ್ಕೃತದೊಳಗೆ ತಾಯಿಗೆ ಅಂಬಾ ಅಂತ ಕರೀತಾರ. ದೇವಲೋಕದ ಭಾಷೆ ಅದು ಸಂಸ್ಕೃತ. ಆಕಳ ದೇವಲೋಕದ್ದಿದು, ಆಕಳ ದೇವಲೋಕದ್ದು. ಇದು ತನ್ನ ತಾಯಿಯನ್ನ ಸಂಸ್ಕೃತದೊಳಗ ಅಂಬಾ ಅಂತ ಕರೀತದ. ಅಂಬಾ ಅಂದ್ರ ತಾಯಿ. ಅಂಬಾ, ಮಾರಿಕಾಂಬ, ಜಗದಂಬ ಅಂತಾರಲ್ಲ, ಹಾಸನಾಂಬ. ಅಂಬಾ ಅಂದ್ರ ತಾಯಿ. ಬರೇ ಒಂದು ಆಕಳ ಕರ ಅವ್ರ ಅವನು ಒದರ್ಬೇಕಾದ್ರ ಅಂಬಾ ಅವ್ವ ಅಂತ ಕರಿತತಿ. ಇವು ನಮ್ಮ ನೋಡ್ಬೇಕು, ಇವು ಮಮ್ಮಿ ಅಂತಾವ, ಮಮ್ಮಿ ಅಂತಾವ. ಅವ್ವ ಅನ್ಬೇಕ್ರಿ. ಅದ್ರಾಗ ದೊಡ್ಡ ಆದದ್ದು ಅವ್ವ ಅನ್ನಂಗಿಲ್ಲ, ಮುದುಕಿ ಅಂತ. ಒಂದೊಂದು ಮುದುಕಿ ಅಂತಾವ. ಒಬ್ಬೊಬ್ರು ಅವ್ಗ ಆಯಿ ಅಂತಾರ. ಆಯಿ ಅಂದ್ರೂ ಚಲೋಣ, ಆದ್ರೆ ಅವ್ವ ಅನ್ನೋ ಶಬ್ದದೊಳಗೆ ಭಾಳ ದೊಡ್ಡ ಅರ್ಥ ಅದ. ನಿಮ್ಮ ಮನ್ಯಾಗ ಗೌರಿ ಪೂಜೆ ಮಾಡಿರ್ತೀರಿ ನೋಡ್ರಿ, ಶ್ರಾವಣದಾಗ 16 ಸೋಮವಾರದಾಗ ಗೌರಿ ಪೂಜೆ ಮಾಡಿರ್ತಿರ್ಲೆ. ಗೌರಿ ಪೂಜೆ ಮಾಡಿ ಒಂದು ಕೊಡ ಇಟ್ಟು ಮ್ಯಾಲೊಂದು ತೆಂಗಿನಕಾಯಿ ಇಟ್ಟು ಜಂಪರ್ ಪೀಸ್ ಹಾಕಿ ಕೊಳ್ಳನ ಏಕ್ಸಾರ, ಕೊಳ್ಳನ ಬೋರ್ಮಾಳ, ಕೊಳ್ಳನ್ ಟಿಕ್ಕಿ ಮತ್ತು ಚಪಲಾರ ಏನೇನದಾವ ಎಲ್ಲ ಬಂಗಾರ ಸಾಮಾನು ಹಾಕಿಟ್ಟಿರ್ತೀರಿ. ರಾತ್ರಿ ದೀಪ ಹಚ್ಚಿರ್ತೀರಿ, ಮಲ್ಕೊಂಡಿರ್ತೀರಿ. ರಾತ್ರಿ ಕಳ್ಳ ಬಂದು ಅವೆಲ್ಲ ಸಾಮಾನು ತಗೊಂಡು ಏನು ನೀವು ಲಕ್ಷ್ಮಿನ ಇಟ್ಟರ್ಲೆ ಆಕಿ ಇವತ್ತು ತಕ್ಕೊಂಡವ, ಆಕಿ ಸುಮ್ಮ ಕೂತಾಳ್ರಿ. ಕಳ್ಳ ಬಂದು ಲಕ್ಷ್ಮಿ ಕೊಳ್ಳಾಗಿನೂ ಎಕ್ಸಾರ್ ತಕೊಂಡ, ಬೋರ್ಮಾಳ ತಕೊಂಡ, ಟಿಕ್ಕಿ ತಕೊಂಡ, ಎಲ್ಲ ತಕ್ಕೊಂಡ್ರು. ಆ ಲಕ್ಷ್ಮಿ ಅವನ್ನ ಯಾಕೆ ತಕ್ಕೋತಿ ಅಂತ ಅವನು ಕೇಳಲಿಲ್ಲ. ಹಿಂಗ ಕಳ್ಳ ಬಂದು ಎಲ್ಲ ಸಾಮಾನು ತಗೊಂಡು ಹೊಂಟಾನಂತ ನಿಮ್ಮನ್ನು ಎಬ್ಬಿಸಲಿಲ್ಲ ಲಕ್ಷ್ಮಿ. ಕೂತಿದ್ಲ ಗಪ್ಪನ. ಅವ್ ಕಳ್ಳ ತಗೊಂಡು ಹೋಗ್ಗುಡ್ದ ಬಾಗಲ ಮುಂದೆ ದೊಡ್ಡ ನಾಯಿ ಇತ್ರಿ. ಅವತ್ತು ಎತ್ತದು ವಾವ್ ಅಂತ ಹೇಳ್ಗುಡ್ದ ಮನ್ಯಾನವ್ರು ಎದ್ದವ್ರ ತುಡುಗನ್ ಹಿಡಿದು ಏನು ಮಾಡಿದ್ರು ಅಂದ್ರೆ ಬಡದು ಅಟ್ಟು ಕಸ್ಕೊಂಡ್ ಸ್ಟೇಷನ್ ಕಳಿಸಿದ್ರು. ಮುಂಜಾನೆ ಮಂದಿ ಮಾತಾಡ್ಸಕ್ ಬರಾಕತ್ತಿದ್ರಿ. ಮನಿ ತುಡುಗಾಗಿತ್ತಲ್ರಿ, ಯಾರೋ ಕಳ್ರು ಬಂದಿದ್ರತ್ತಲ್ರಿ, ಎಲ್ಲ ಬಂಗಾರ ಒಯ್ಯಾಕ ಹತ್ತಿದ್ರತ್ತಲ್ಲ ಅಂತ ಕೇಳಿದ ಕೂಡಲೇ ಅವ್ ಮನಿ ಮಾಲ ಕೇಳ್ತಿದ್ದು. ಹ್ಞೂ ಮಾರಾಯ, ರಾತ್ರಿ 12 ಗಂಟೆಗೆ ಬಂದಾನ, ಒಟ್ಟು ಎಲ್ಲ ತಗೊಂಡು ಹೊಂಟಿದ್ದ, ಎಲ್ಲ ತಗೊಂಡು ಹೊಕ್ಕಿದ್ದಿನ್ನ. ನಮ್ಮ ದೈವ ನಾಯಿ ಐತ್ ನೋಡ್ರಿ ಬಾಗಲ್ದಾಗ. ನಾಯಿ ನೋಡಿ ಹಿಂಗ ಬಗಳಿ ಎಬ್ಬಿಸದ ಅವನು ಒಟ್ಟು ಕಸ್ಕೊಂಡು ಕಳಿಸಿದೀವು. ನಾಯಿನ ಉಳಿಸ್ತೀರಿ ನಮ್ಮನ್ನ, ನಮ್ಮ ಪಾಲಿಗೆ ನಾಯಿನ ದೇವ್ರು ನೋಡ್ರಿ ಅಂತಾರಲ್ಲ. ಮತ್ತೆ ನಾಯಿನ ಇಟ್ಟೆಲ್ಲ ಬಂಗಾರ ಉಳಿಸ್ ನೋಡ್ರಿ, ನಾಯಿನ ನಮ್ಮ ಪಾಲಿಗೆ ದೇವರಾಯ್ತು. ನಾಯಿ ದೇವರಾಗತ್ತೈತಿ, ಕರೆ ಮನುಷ್ಯ ದೇವರಾಗವಲ್ಲ ಯಾಕೆ ಅಂಬಲ್ರಿ. ದಿವಸ ದೇವ್ರ ಗುಡಿಗೆ ಹೋಗ್ಕಾನ ಮತ್ತಿವ
ನಾಯಿ ಯಾವ ದೇವ್ರ ಗುಡಿಗೆ ಹೋಗಂಗಿಲ್ಲ. ದಿವಸ ದೇವ್ರ ಗುಡಿಗೆ ಹೋದರೂ ದೇವರಾಗವಲ್ಲ. ನಮ್ಮ ಪಾಲಿಗೆ ನಾಯಿ ದೇವರಾಗಕತ್ತದ. ಕಾರಣ ಏನು ಅಂತಂದ್ರೆ ಮನಸ್ಸು ಸ್ವಚ್ಛಿತ್ತಂದ್ರೆ ಆಗುತ್ತದ. ಕಲ್ಲಿನ ಗುಡಿಯಾಗ ಕಲ್ಲು ದೇವ್ರಂತ ಅನ್ಬೇಡ್ರಿ, ಅದನ್ನು ನಾವು ನಿಜವಾದ ದೇವ್ರಂತ ತಿಳ್ಕೊಂಡ್ರೆ ಅದೇ ದೇವರಾಗುತ್ತದೆ.